ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಆಡಳಿತ ವ್ಯವಸ್ಥೆ ಕುಸಿದೋಗಿದೆ, ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಮತ್ತು ಸಿ ಎಮ್ಮು ಡಿ ಸಿ ಎಮ್ ನಡುವೆ ಮುಖ್ಯಮಂತ್ರಿ ಯಾರಾಗಬೇಕು ಯಾರಾಗಬಾರ್ದು ಅನ್ನುವಂಥದ್ದು ಬಗ್ಗೆ ಚರ್ಚೆ ಮಾಡೋದ್ರಲ್ಲೇ ಇವರು ಕಾಲಹರಣ ಮಾಡ್ತಾ ಇದ್ದಾರೆ. ಇದರಿಂದ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದೋಗಿದೆ. ಇನ್ನು ಫೈಟಿಂಗ್ ಭಾಳ ಜೋರಿದೆ. ಈಗ ಎಲ್ಲಿವರೆಗೆ ಒಬ್ಬರು ಮಂತ್ರಿ ಇವತ್ತು KPCC ಅಧ್ಯಕ್ಷರ ಬಗ್ಗೆನೇ ನೇರವಾಗಿ ಮಾತಾಡ್ತಾರೆ, ಅದು ದುರುಪಯೋಗ ಮಾಡ್ಕೊಂಡ್ರಿ ಅಂಥೇಳಿ. ಹಾಗಾದರೆ ಆ ಮಂತ್ರಿಗಳು ಹೇಳಿಬಿಡಲಿ ದುರುಪಯೋಗ ಹೆಂಗೆ ಮಾಡ್ಕೊಂಡಿದ್ದಾರೆ DK ಶಿವಕುಮಾರ್ ಅನ್ನುವಂಥದ್ದು ಹೇಳ್ಬೇಕು. ಅದಕ್ಕೆ ಉಳಿದವರು ನೋ ಕಮೆಂಟ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಪರಿಸ್ಥಿತಿ ಆಗಿದೆ. ಅದಕ್ಕಾಗಿ ಈ ಕಡೆ ಏನಾಗಿದೆ, DK ಶಿವಕುಮಾರರು ಅವರೇನೋ ಒಂದು ಅಗ್ರಿಮೆಂಟ್ ಆಗಿತ್ತಲ್ಲ, ಅದ್ರ ಪ್ರಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ನಾ ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರು ಹಠಕ್ಕೆ ಕೂತಿದ್ದಾರೆ. ಅವ್ರು ಇನ್ಸಿಸ್ಟ್ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯವ್ರಿಗೆ ಏನು ಅನಿಸೈತಿ, ನಾನು ರೆಕಾರ್ಡ್ ಬ್ರೇಕ್, ಹಿಂದೆ ದೇವರಾಜ ಅರಸರು 7 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ನಾನು ಅದನ್ನು ರೆಕಾರ್ಡ್ ಬ್ರೇಕ್ ಮಾಡಿ 10 ವರ್ಷ ಮುಖ್ಯಮಂತ್ರಿ ಆಗಬೇಕಂತ ಅವರು ಒಂದು ಏಮ್ ಇಟ್ಕೊಂಡು ಕೂತಿದ್ದಾರೆ. ಮತ್ತು ಎಲ್ಲಿವರೆಗೆ ಅಂದರೆ ಇನ್ನು ಸಿದ್ದರಾಮಯ್ಯವ್ರ ಮಾತು ನಂಬುವಂಥ ಪರಿಸ್ಥಿತಿನೇ ಇಲ್ಲ. ಯಾಕಂದರೆ ಹಿಂದೆ 2 ಸಲ ಹೇಳಿದ್ರು ಅವರು, ಇದು ನಮ್ಮದು ಕೊನೆ ಎಲೆಕ್ಷನ್ ಅಂಥೇಳಿ. ಈಗ ಹಿಂದಿನ ಸಲನೂ ಕೊನೆ ಎಲೆಕ್ಷನ್ ಆದರೂ ಮತ್ತೆ ನಿಂತರು ಮುಖ್ಯಮಂತ್ರಿ ಆದ್ರಿಗೆ. ಈಗ ಮೊದಲು ಹುರುಪಾಗಿಬಿಟ್ಟಿದ್ದಾರೆ. ಈಗ ಏನಂದ್ರೆ ಈ 10 ವರ್ಷದ ಅವಧಿ ಮುಗಿಸಿ ಮುಂದಿನ ಸಲನೂ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಮುಂದಿನ ಚುನಾವಣೆಯಲ್ಲಿ ನಾನು ನಿಲ್ತೆ ಅಂತ ಹೇಳಿಬಿಟ್ರಿ ಈಗ ಅವ್ರಿಗೆ.